ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಏನು ವಿಡಿಯೋ ಅಂದರೆ ನೋಡಿ, ಬಲ್ಪ್ ಪ್ಲ್ಯಾಂಟರ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನೋಡಿ ಯಾವ ಥರ ಇದು ನಾವು ಇದರೊಳಗಡೆ ಪ್ಲ್ಯಾಂಟ್ ಹಾಕೋದು ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಎದುರುಗಡೆ ಗಿಡಗಳು ಇರೋದ್ರಿಂದ ಬ್ಯೂಟಿಫುಲ್ ಪ್ಲ್ಯಾಂಟ್ ಅಂತ ಕಮೆಂಟ್ ಹಾಕ್ಬಿಟ್ಬಿಡಿ ಸ್ನೇಹಿತರೆ. ನಾನು ಯಾವುದ್ರ ಬಗ್ಗೆ ಹಾಕ್ತಾಯಿದ್ದೀನಿ ನೋಡಿ, ಬಲ್ಪ್ ಬಗ್ಗೆ, ಓಕೆನಾ ಸ್ನೇಹಿತರೆ. ಇದನ್ನು ನಾನು ತೋರಿಸ್ಕೊಂಡೆ ನಿಮಗೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ ರೀ. ಈ ಬಲ್ಪ್ ಬಂದುಬಿಟ್ಟು ಫ್ಯೂಸ್ ಹೋಗಿರುತ್ತಲ್ಲ ಸ್ನೇಹಿತರೆ, ಆ ಬಲ್ಬ್ಸು ನೋಡಿ ಒಳಗಡೆಯಿಂದ ಎಲ್ಲ ತೆಗಿಬೇಕು. ಇದು ನಮ್ಮ ಹಸ್ಬೆಂಡು ಇದೆಲ್ಲ ತೆಗ್ಕೊಟ್ಟಿದ್ದು ಸ್ನೇಹಿತರೆ, ಒಳಗಡೆಯಿಂದ ಎಲ್ಲ. ಇದು ಕೇರ್ಫುಲ್ಲಾಗಿ ತೆಗಿಬೇಕು, ಯಾಕಂದರೆ ಇದು ತೆಗೆಯೋವಾಗ ಕೈಗೆ ಚುಚ್ಚುತ್ತೆ. ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು. ನೋಡಿ, ಈ ಥರ ಕಟಿಂಗ್ ಪ್ಲೇಯರ್ ಬರುತ್ತಲ್ಲ, ಅದರಿಂದ ಕರೆಕ್ಟಾಗಿ ತೆಗಿಬೇಕು. ಅದರಿಂದ ನೀವು ಗೊತ್ತಿರೋರು ಆರಾಮಾಗಿ ತೆಗೀರಿ ಕುತ್ಕೊಂಡು. ಗೊತ್ತಿಲ್ದಿದ್ರೆ ಇದ್ದರೆ ಇದು ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ ಸ್ನೇಹಿತರೆ. ಕೈಗೆ ಚುಚ್ಚುತ್ತೆ. ಮಕ್ಕಳೇನಾದರೂ ನೋಡ್ತಾ ಇದ್ರೆ ಮಕ್ಕಳು ಇದನ್ನು ಮಾಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ ಪುಟಾಣಿಗಳ, ಓಕೆನಾ. ಇದೆಲ್ಲ ಕೇರ್ಫುಲ್ಲಾಗಿ ಮಾಡಬೇಕು ಸ್ನೇಹಿತರೆ. ನಾನು ಇದನ್ನು ನಿಮಗೆ ಮಾಡಿಕೊಂಡೆ ನೋಡಿ. ಇಲ್ಲಿ ಹೋಲ್ಸ್ ಇದೆ ಅಲ್ವಾ, ನೋಡಿ ಸ್ನೇಹಿತರೆ, ಇಲ್ಲಿ ಈ ಹೋಲ್ಸಲ್ಲೇ ನಾನು ಹ್ಯಾಂಗಿಂಗ್ ಮಾಡೋಕ್ಕೆ ನೋಡಿ ಈ ಥರ ಕಂಬಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಕಂಬಿ, ಓಕೆನಾ ಸ್ನೇಹಿತರೆ. ಇದು ಯಾಕಂದರೆ ಇದು ತೆಗಿಯೋವಾಗ ಇದು ಸ್ವಲ್ಪ ಇಲ್ಲಿ ಇದಾಯಿತು, ಸ್ವಲ್ಪ ಈ ಥರದ್ದು ಹೋಗ್ಬಿಡ್ತು. ಯಾವುದಂದರೆ ನೋಡಿ, ಈ ಥರದ್ದು ಹೋಗ್ಬಿಡ್ತು. ಅದರಿಂದ ನಾನು ಈ ಥರ, ನೀವು ಯಾವ ಥರ ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೊಬೋದು. ನಾನು ಈ ಥರ ದಾರ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ, ಓಕೆನಾ ಸ್ನೇಹಿತರೆ. ಇದು ಯಾವ ಥರ ನಾವು ಇಡೋದು ಅಂತ ನೋಡಿ, ನೀರು ಹಾಕಿ ಕೂಡ ಇಟ್ಕೊಬೋದು ನೀವು. ಇದರಲ್ಲಿ ನೀರು ಹಾಕಿ ಎಲ್ಲಾದರೂ ಹ್ಯಾಂಗಿಂಗ್ ಮಾಡ್ಕೊಬೋದು. ನೋಡಿ, ನಾನು ಈ ಥರ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕಡ್ಡಿನಲ್ಲಿ ನಿಮಗೆ ಹ್ಯಾಂಗಿಂಗ್ ಮಾಡಿ ನಾನು ತೋರಿಸ್ತೀನಿ, ಓಕೆನಾ ಸ್ನೇಹಿತರೆ. ನೀವು ಯಾವುದಾದ್ರಲ್ಲಿ ಬೇಕಾದ್ರೂ ಹಾಕ್ಕೊಬೋದು. ಇದಕ್ಕಂತ ನೀವು ಸಪ್ರೇಟಾಗಿ ಕೂಡ ಇಲ್ದಿದ್ರೆ ಈ ಕಾರ್ಪೆಟ್ರ್ಗಳ ಹತ್ರ ಕೊಟ್ಟು ನೀವು ನೋಡಿ ಸ್ನೇಹಿತರೆ. ನಾನು ಇದು ಸ್ವಲ್ಪ ಒಣಗಬೇಕು, ಇದು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಒಣಗಿದ ಮೇಲೆ ಇದಕ್ಕೆ ಸ್ವಲ್ಪ ಪೈಂಟ್ ಹೊಡೆದು ನೋಡಿ ಯಾವ ಥರ ಗೊತ್ತಾ, ನೋಡಿ ಈ ಥರ ತೆಗ್ಲಾಕೋದು, ಆ ಥರ ಸ್ನೇಹಿತರೆ. ಅದು ಇನ್ನೂ ತುಂಬ ಕೆಲಸ ಇದೆ, ಅದು ಒಣಗಬೇಕು. ವೈಟ್ ಸಿಮೆಂಟಲ್ಲಿ ನಾನು ಇದು ಮಾಡಿದ್ದೀನಿ ಸ್ನೇಹಿತರೆ. ಇದು ವೈಟ್ ಸಿಮೆಂಟ್ ಒಣಗಬೇಕು ಸ್ನೇಹಿತರೆ. ಇದು ಮಾಡಿಕೊಂಡೆ ನಾನು ನಿಮಗೆ ಒಂದು ಸ್ವಲ್ಪ ಮೆಸೇಜ್ ಕೊಡ್ತೀನಿ, ಓಕೆನಾ ಸ್ನೇಹಿತರೆ. ಯಾವಾಗಲೂ ಯಾವುದಾದ್ರೂ ಒಂದು ಬಗ್ಗೆ ನಾನು ಮೆಸೇಜ್ ಕೊಡ್ತಾ ಇರ್ತೀನಿ ನಾನು ವೀಡಿಯೋದಲ್ಲಿ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಸ್ವಲ್ಪ ಪ್ಲ್ಯಾಂಟ್ಗಳು ಇಟ್ಟಿದ್ದೀನಿ. ಯಾವ ಪ್ಲ್ಯಾಂಟ್ ಅಂದರೆ ಯಾವುದು ಬೇಕಾದರೂ ಇಟ್ಕೊಬೋದು ನೀವು. ಮನಿ ಪ್ಲ್ಯಾಂಟು, ಸಿಂಗೋನಿಯಮ್ಮು, ನೋಡಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನೋಡಿ. ಇಲ್ಲಿ ಇದು ಸಿಲೋನ್ ಗೋಲ್ಡು ಫಿಲೋಡೆಂಡ್ರನ್ಸ್ ಸ್ನೇಹಿತರೆ, ಇದು ಸಿಂಗೋನಿಯಮ್. ಆಮೇಲೆ ನೋಡಿ, ಇದು ಬಂದುಬಿಟ್ಟು ನೋಡಿ, ಇದು ಐವಿ ಪ್ಲ್ಯಾಂಟ್ ಸ್ನೇಹಿತರೆ, ರೆಡ್ ಐವಿ. ಇದನ್ನು ಇಡ್ಬೋದು ನೀವು. ಇದು ಒಳ್ಳೆ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ ಹಿಂದುಗಡೆ ಯಾವ ಥರ ಇದೆ ನೋಡಿ. ಆಮೇಲೆ ಸ್ಪೈಡರ್ ಪ್ಲ್ಯಾಂಟು ಇಳಿದಿದ್ರೆ ಇದು ಇಂಗ್ಲೀಷ್ ಐವಿ ಸ್ನೇಹಿತರೆ, ಇದು ಕೂಡ ಇಡ್ಬೋದು. ಇದು ಸರ್ಕ್ಯುಲೆಂಟ್ ವೆರೈಟಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟು ಅಮೂಲ್ಯವಾದದ್ದು ಸ್ನೇಹಿತರೆ. ಮದುವೆ ಅನ್ನೋದು ನೋಡಿ, ಮದುವೆ ಮಾಡುವಾಗಲೇ ಎಲ್ಲ ಇದರಲ್ಲೂ ಅಷ್ಟೇ. ಮದುವೆ ಮಾಡೋಕ್ಕೆ ಮುಂಚೆನೇ ಅವರು ಆ ಮಂತ್ರ ಹೇಳೋವಾಗ ಅದು ಹೇಳ್ತಾರೆ, ಸಾಯೋ ತನಕ ನಿನ್ನ ಜೊತೇಲಿ ಕಷ್ಟದಲ್ಲೂ ದುಃಖದಲ್ಲೂ ನಿನ್ನ ಜೊತೇಲಿ ಇರ್ತೀನಂತ. ಕ್ರಿಶ್ಚಿಯನ್ ಇದರಲ್ಲೂ ಅದೇ ಥರನೇ. ಅದು ಮದುವೆ ಮಾಡೋಕ್ಕೆ ಮುಂಚೆ ಫಾದರ್ಗಳು ಕೇಳ್ತಾರೆ, ಫಾಸ್ಟರ್ಗಳು, ಎಲ್ಲ ಇದರಲ್ಲೂ ಇರುತ್ತೆ ಸ್ನೇಹಿತರೆ ಅದು. ಆದ್ದರಿಂದ ನೋಡಿ, ಮದುವೆ ಅನ್ನೋದು ಒಂದು ಸುಂದರವಾದ ಅದು ಬಂಧನ ಸ್ನೇಹಿತರೆ. ಅದು ಏನು ಮಾಡ್ತಾರೆ ಇವಾಗ ನೋಡಿ, ಎಲ್ಲಿ ನೋಡಿದ್ರು ಮದುವೆ ಆಗಿ 1 ವರ್ಷಕ್ಕೆ ನೋಡಿ ಡೈವರ್ಸ್ಗಳು. ಏನಂದರೆ 1 ವರ್ಷ ಕೂಡ ಆಗೋಲ್ಲ, 6 ತಿಂಗಳು ಕೂಡ ಆಗೋದಿಲ್ಲ ಡೈವರ್ಸು.
ಇದು ಏನಕ್ಕಂದರೆ ನೋಡಿ, ಬೇಡ್ದಿದ್ದ ಸಂಬಂಧ ಒಳಗಡೆ ಹೋಗ್ಬಿಡ್ತಾರೆ. ಮದುವೆಯಾಗಿ ಅದು ಯಾವ ಥರ ಆಗುತ್ತಂದರೆ, ಅದು ಮದುವೆಯಾಗಿ ಹೊಸ್ತರೆಲ್ಲ ಆಗೋದಿಲ್ಲ ಆ ಥರ. ಅದು ಒಂದು ಸ್ವಲ್ಪ ಮಕ್ಕಳು ದೊಡ್ಡದಾದ್ಮೇಲೆ ಒಂದು 15 ವಯಸ್ಸು 10 ವಯಸ್ಸು ಮಕ್ಕಳಿಗೆ ಆಗ್ತಾ ಇದ್ದಂಗೆ ಇವ್ರಿಗೆ ಏನಾಗುತ್ತೆ, ಹೆಂಡತಿ ಮೇಲೆ ಕಡಿಮೆ ಆಗುತ್ತೆ. ಇಬ್ರಿಗೂ ಹೇಳ್ತೀನಿ, ನಾನು ಗಂಡ ಹೆಂಡತಿ ಇಬ್ರಿಗೂ ಹೇಳ್ತಾ ಇದ್ದೀನಿ. ಇದು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗೋದು ಅಂದರೆ, ಸಂಬಂಧದೊಳಗಡೆ ಅನ್ಯೋನ್ಯ ಇರೋದಿಲ್ಲ ಸ್ನೇಹಿತರೆ. ಏನಂದರೆ ಪ್ರೀತಿ, ನಿಜವಾದ ಪ್ರೀತಿ ಇರೋ ಕಡೆ ಆ ಥರ ಆಗೋದಿಲ್ಲ. ನೋಡಿ, ಇವಾಗ ಎಲ್ಲಿ ನೋಡಿದ್ರು ನೋಡ್ತಾ ಇರ್ಬೋದು ನೀವು ನ್ಯೂಸಲ್ಲಿ. ನಾನು ಸ್ವಲ್ಪ ಇದು ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ವಿಷಯ ಆಗಲಿ ನಾನು ಸ್ವಲ್ಪ ಸರ್ಚ್ ಮಾಡಿನೇ ಹೇಳೋದು ನಾನು. ನೋಡಿ, ಇವಾಗ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಗಂಡನ್ನ ಹೆಂಡತಿ ಕೊಲೆ ಮಾಡೋದು, ಹೆಂಡತಿನ ಗಂಡನ ಕೊಲೆ ಮಾಡೋದು, ಇದೇ ಆಗ್ಬಿಟ್ಟಿದೆ ಸ್ನೇಹಿತರೆ. ಎಲ್ಲಿ ನೋಡಿದ್ರು ಅದು ನೋಡಿದಾಗ ಅಷ್ಟು ಬೇಜಾರಾಗುತ್ತೆ. ಆ ಪಾಪ ಇದರಿಂದ ಯಾರು ಏನು ಕಷ್ಟ ಆಗೋದಂದರೆ ಯಾರಿಗೆ ಅಂದರೆ, ಆ ಹೆಣ್ಮಕ್ಳನ್ನ ಎತ್ತಿರ್ತಾರಲ್ಲ ತಂದೆ ತಾಯಿಗಳಿಗೂ, ಆ ಗಂಡನ ಎತ್ತಿರೋ ತಂದೆ ತಾಯಿಗಳಿಗೂ ಕಷ್ಟ, ಫ್ಯಾಮ್ಲಿಗೂ ಕಷ್ಟ. ಇವ್ರು ಈ ಥರ ಮಾಡೋದ್ರಿಂದ ಬೇಡ್ದಿದ್ದ ಸಂಬಂಧ ಒಳಗಡೆ ಹೋಗ್ತಾರೆ ಇವರು. ಈ ಥರ ಆಗೋದ್ರಿಂದ ಮಕ್ಕಳಿಗೂ ಕಷ್ಟ ಆಗುತ್ತೆ. ನೋಡಿ, ಇವ್ರು ಏನೋ ಒಂದು ಮಾಡಿ ಬೇರೆ ಆಗ್ಬಿಡ್ತಾರೆ. ಆ ಮಕ್ಕಳೇ ಬಾಧೆ ಪಡೋದು. ಏನಂದರೆ ಅಪ್ಪ ಇಲ್ಲದೆ ಮಕ್ಕಳು, ಅಮ್ಮ ಇಲ್ಲದೆ ಮಕ್ಕಳು, ಪಾಪ ಅವ್ರು ಕಷ್ಟಪಡೋದು ಅದು ನೋಡೋಕ್ಕೆ ಆಗೋದಿಲ್ಲ. ಒಂದು ಒಬ್ಬರು ಮಾಡೋ ತಪ್ಪಿನಿಂದ ಕುಟುಂಬನೇ ಕಷ್ಟ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಇದರಿಂದ ಸ್ನೇಹಿತರೆ ಆ ಮಕ್ಕಳು ಕಷ್ಟಪಡ್ತಾರೆ, ಕುಟುಂಬನೇ ಕಷ್ಟಪಡುತ್ತೆ. ಆದ್ದರಿಂದ ಏತಕ್ಕೆ ಈ ಥರ ಆಗ್ತಾಯಿದೆ ಅಂತ ಅಂದರೆ, ಪ್ರೀತಿ, ನಿಜವಾದ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಎಷ್ಟೇ ಕಷ್ಟ ಬಂದ್ರೂ ಎಷ್ಟೇ ನೋವಿದ್ರೂ ಸಹಿಸ್ಕೊಂಡು, ಎಷ್ಟೋ ಜನ ಪಾಪ ಗಂಡಂದರು ಕುಡಿದ್ಬಿಟ್ಟು ಬಂದು ಹೊಡೆದು ಆ ಹೆಂಡ್ತಿಗಳನ್ನ ಅಷ್ಟು ಹಿಂಸಿಸುವಾಗಲೂ ಪಾಪ ಅಷ್ಟು ಚೆನ್ನಾಗಿ ಫ್ಯಾಮ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಒಬ್ರಿಗೆ ಎಲ್ಲ ಇರುತ್ತೆ. ಇದು ಏನಕ್ಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಪ್ರೀತಿ, ನಿಜವಾದ ಪ್ರೀತಿ ಇಲ್ಲದ್ರೆ, ಗಂಡನ ಪ್ರೀತಿ ಇಲ್ಲದ್ರೂ ಆ ಥರ ಮಾಡೋಕ್ಕೆ ಹೋಗ್ತಾರೆ. ಏನಂದರೆ ಇಲ್ಲಿ ಪ್ರಾಬ್ಲಮ್ ಆಗೋದಂದರೆ, ಒಂದು ಏಜಿಗೆ ಮೇಲೆ ಗಂಡ ಹೆಂಡ್ತಿ ಒಂದು ಸ್ವಲ್ಪ ಗ್ಯಾಪ್ ಆಗುತ್ತೆ, ಪ್ರೀತಿ ಕಡಿಮೆ ಆಗುತ್ತೆ. ಮಕ್ಕಳಾದಮೇಲೆ ಮಕ್ಕಳನ್ನ ಹೆಂಡ್ತಿರು ಮಕ್ಕಳನ್ನ ಗಮನಿಸಬೇಕು, ಮನೆ ಕೆಲಸ ಅದು ಅಂತ ಬ್ಯುಸಿ ಆಗ್ತಾರೆ. ಗಂಡನ್ನ ಸ್ವಲ್ಪ ಗಮನಿಸಲ್ಲ ಇವರು. ಅದೇ ಥರ ಹೆಂಡ್ತಿಗಳನ್ನ ಇವ್ರು ಸ್ವಲ್ಪ ಕೇರ್ ಮಾಡಿದೆ, ನೀನು ಊಟ ಮಾಡ್ದೆ, ನಿನ್ಗೇನು ಬೇಕು, ನಿನ್ಗೇನು ಇಷ್ಟ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಅದನ್ನು ಅವ್ರು ಕೇಳೋದು ಬಿಟ್ಬಿಡ್ತಾರೆ. ಏನಾರು ಹೆಲ್ಪ್ ಮಾಡಬೇಕಾ, ಮನೆ ಕೆಲಸದಲ್ಲಿ ಏನಾರು ಹೆಲ್ಪ್ ಮಾಡಬೇಕಾ, ಗಂಡ ಹೆಂಡ್ತಿ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು, ಒಂದು ಬಟ್ಟೆ ಒಗೆದ್ರೆ ಅವರು ಒಣಗಾಕೋದು, ಒಂದು ತರಕಾರಿ ಹಚ್ಕೊಡೋದು, ಅಮ್ಮ ಊಟ ಮಾಡ್ದೆ, ನೀನು ಮಧ್ಯಾಹ್ನದ್ದು ಕೇಳೋದು ಫೋನ್ ಮಾಡಿ, ಈ ಥರ ಎಲ್ಲ ಗಂಡ ಹೆಂಡ್ತಿ ಒಳಗಡೆ ಈ ಥರ ಎಲ್ಲ ಸಂಬಂಧ ಚೆನ್ನಾಗಿರಬೇಕು ಸ್ನೇಹಿತರೆ. ಅದರಿಂದ ಈ ಕಾಲದಲ್ಲಿ ಏನಾಗುತ್ತೆ, ಈ ಹೆಣ್ಮಕ್ಳನ್ನ ತುಂಬ ಮುದ್ದಾಗಿ ಸಾಕ್ಬಿಡ್ತಾರೆ ತಂದೆ ತಾಯಿಗಳು. ಅದೇ ಪ್ರಾಬ್ಲಮ್ ಆಗೋದು. ಅದೇನು ಮಾಡ್ತಾರೆ, ಅವ್ರು ಅಲ್ಲೋಗಿ ಅದು ಅಕ್ಸೆಪ್ಟ್ ಮಾಡ್ತಾರೆ. ಅದು ನಮ್ಮ ಗಂಡನೂ ಇದೇ ಥರ ಪ್ರೀತಿ ತೋರಿಸ್ಬೇಕು ಅಂತ. ಆ ಪ್ರೀತಿ ಸಿಗಲಿಲ್ಲ ಅಂದರೆ ಬೇರೆ ಪ್ರೀತಿಗೂ ಅವ್ರು ಹೋಗ್ತಾರೆ. ಈ ಥರ ಮಾಡೋದು ಕೆಲಸಗಳು ಏನಂದರೆ, ನೀವೂ ಅಷ್ಟೇ ಗಂಡಂದರು ಹೆಂಡ್ತಿನ ಯಾವಾಗಲೂ ಪ್ರೀತಿಯಿಂದ ಮಾತಾಡ್ಸೋದು, ಏನಾದರೂ ಒಂದು ಹೆಲ್ಪ್ ಮಾಡೋದು, ಅದರಲ್ಲಿ ನೀವೂ ಸ್ವಲ್ಪ ಗಮನಿಸಬೇಕು. ಏನೇ ಕಷ್ಟ ಬಂದರೂ ಸ್ನೇಹಿತರೆ, ಆ ಥರ ಆದ್ರೂ ಬೇರೆ ಆಗಬಾರ್ದು. ಏನು ಡೈವರ್ಸ್ ಆಗೋದು, ಬೇರೆ ಹೋಗೋದು, ಗಂಡನ ಬಿಟ್ಟು ಬೇರೆ ಹೋಗೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟೇ ಕಷ್ಟ ಬಂದರೂ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯ ತನಕ ಬದುಕೋದೇ ಲೈಫು. ಮಕ್ಕಳಿಗೋಸ್ಕರ ಬಾಳಿ, ತಂದೆ ತಾಯಿಗಳಿಗೋಸ್ಕರ. ಪಾಪ ಇದರಿಂದ ಪಾಪ ತಂದೆ ತಾಯಿಗಳಿಗೂ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ಬೇಕು, ಆ ಥರ ಮಾಡಿಬಿಡ್ತಾರೆ ಈ ಮಕ್ಕಳು. ಅಷ್ಟು ಕಷ್ಟಪಟ್ಟು ಓದಿಸಿ ಮದುವೆ ಮಾಡಿ ಇವ್ರನ್ನೆಲ್ಲ ಮಾಡಿ ಅವ್ರಿಗೆ ಪಾಪ ಅವಮಾನನೇ ಇದಾಗೋದು. ಅದರಿಂದ ಎಷ್ಟೇ ಇದು ಬಂದ್ರೂ, ಹೆಂಡ್ತಿ ತಪ್ಪು ಮಾಡಿದ್ರೂ ಸಹಿಸ್ಕೊಂಡು ಗಂಡಂದರು ಇದು ಮಾಡೋದು, ಬಿಟ್ಟು ಕೊಟ್ಟೋಗಿ ಪ್ರೀತಿಯ ಎಲ್ಲವನ್ನೂ ಸಹಿಸುತ್ತೆ ಅನ್ನೋ ಇದು ಮಾತು ಬೈಬಲಲ್ಲೂ ಇದೆ. ಪ್ರೀತಿ ಬಂದ್ಬಿಟ್ಟು ಎಲ್ಲವನ್ನು ಸಹಿಸುತ್ತೆ. ಹೊಟ್ಟೆ ಕಿಚ್ಚು ಏನದು, ಎಷ್ಟೇ ವೈರಾಗ್ಯ ಎಷ್ಟೇ ಇದ್ರೂ ಅದು ಎಲ್ಲವನ್ನು ಸಹಿಸುತ್ತಂತೆ. ಅದರಿಂದ ಗಂಡ ಹೆಂಡ್ತಿ ಎಷ್ಟೇ ಕೋಪ ಎಷ್ಟೇ ಇದ್ರೂ ಸಮಾಧಾನವಾಗಿರಿ. ಗಂಡಂದ್ರು ಜಗಳ ಮಾಡುವಾಗ ಒಂದು ಸ್ವಲ್ಪ 5 ನಿಮಿಷ ಹೊರಗಡೆ ನಿಂತ್ಕೊಳ್ಳಿ. ಇಬ್ಬರು ಸಮಾನವಾಗಿ ನಿಂತ್ಕೊಂಡ್ಬೇಡಿ. ಮಕ್ಕಳ ಎದುರುಗಡೆ ಜಗಳ ಆಡೋಕ್ಕೆ ಹೋಗಬೇಡಿ ದಯವಿಟ್ಟು. ಈ ಥರ ಎಲ್ಲ ಮಾಡೋದ್ರಿಂದ
ಮಕ್ಕಳಿಗೂ ಬಾಧೆ ಆಗುತ್ತೆ. ಇನ್ನು ಫ್ಯೂಚರ್ಗೆ ಮಕ್ಕಳು ಇದನ್ನೆಲ್ಲ ಕಳೀತಾರೆ. ನೀವು ಜಗಳ ಮಾಡೋವಾಗ ಕೆಟ್ಟ ಮಾತುಗಳನ್ನ ಆಡೋದು ಇದೆಲ್ಲ ಮಕ್ಕಳಿಗೆ ಕೆಟ್ಟ ವಾತಾವರಣ ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಗಂಡ ಹೆಂಡ್ತಿರು ಎಷ್ಟೇ ಕಷ್ಟ ಇದ್ರೂ ಜಗಳ ಇದ್ರೂ ಬೇಡದಿದ್ದು ಇದಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ, ಸಂತೋಷವಾಗಿರಿ. ಅದೇ ನಾನು ಹೇಳೋದು ಏನಂದರೆ, ನೋಡಿ ಸ್ನೇಹಿತರೆ, ಗಂಡನಿಗೆ ಯಾವ ಥರ ಬೇಕೋ ಆ ಥರ ನೀವು ನಡ್ಕೊಬೇಕು. ಏನಂದರೆ ಮದುವೆ ಆದಮೇಲೆ ಗ್ಯಾಪ್ ಆಗುತ್ತೆ ಇವ್ರಿಗೆ. ಏನಂದರೆ ಬೆಳಗ್ಗೆ ಹೋದಾಗ ಯಾವ ಥರ ಇರ್ತಾರೋ ಅದೇ ಥರ ಇರ್ತಾರೆ. ಒಬ್ಬೊಬ್ಬರು ನೇಟಿಯಲ್ಲೇ, ಒಬ್ಬರು ತಲೆ ಬಾಚ್ಕೊಳ್ಳೋದೆ, ಹಾಗೆ ಅವರು ಪಾಪ ಬ್ಯುಸಿಯಲ್ಲಿ ಇರ್ತಾರೆ. ಆದ್ದರಿಂದ ಗಂಡ ಬರುವಾಗ ಒಂದು ಚೆನ್ನಾಗಿ ಒಂದು ಡ್ರೆಸ್ ಮಾಡ್ಕೊಂಡು ಒಳ್ಳೆ ನಿಮಗೂ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂದು ಚೆನ್ನಾಗಿ ಲಕ್ಷಣವಾಗಿ ಡ್ರೆಸ್ ಮಾಡಿಕೊಂಡು ಅವ್ರ ಮುಂದ್ಗಡೆ ಓಡಾಡ್ತಾಯಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಬೇರೆ ಕಡೆ ಅವ್ರ ಕಣ್ಣು ಎತ್ತು ಕೂಡ ನೋಡಲ್ಲ. ಇದೆಲ್ಲ ಸ್ವಲ್ಪ ನೀವು ಮನೆಯಲ್ಲಿ ಹೆಂಡ್ತಿರಾಗಲಿ ಗಂಡಿಂದ್ರಾಗಲಿ ಇದೆಲ್ಲ ನೀವು ಚಿಕ್ಕ ವಯಸ್ಸವ್ರಿಗೆ ಹೇಳ್ತಾ ಇರೋದು ನಾನು. ಮದುವೆ ಆಗಿ 1-2 ವರ್ಷ 3 ವರ್ಷ, ಯಾಕಂದರೆ ನಮಗೆಲ್ಲ 26 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಿಮಗೆ ಚಿಕ್ಕ ವಯಸ್ಸವ್ರಿಗೆ ಗೊತ್ತಾಗಲ್ಲ ಪಾಪ. ಒಬ್ಬರು ಈ ಕಾಲದಲ್ಲಿ ಏನು ಗೊತ್ತಾಗೋದಿಲ್ಲ. ಈ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲ, ಆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಇದಿರ್ತಾಯಿತ್ತು ಮೆಚುರಿಟಿ. ಈ ಕಾಲದಲ್ಲಿ ಅಷ್ಟೊಂದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ವಯಸ್ಸಿರೋರಿಗೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಅದರಿಂದ ಇದೆಲ್ಲ ನೀವು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಮಕ್ಕಳಿಗೋಸ್ಕರ. ಇವಾಗ ಇದರಲ್ಲಿ ನಾನು ಹ್ಯಾಂಗಿಂಗ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೀವು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ಬೋದು. ಬಾಲ್ಕನಿಯಲ್ಲಿ ಈ ಥರ ಹ್ಯಾಂಗಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಇವಾಗ ಈ ಥರ ಇದೆ. ಒಂದು ವಾರ ಆದಮೇಲೆ ಇದು ಸರಿ ಹೋಗುತ್ತೆ. ಸ್ವಲ್ಪ ನೀರು ಹಾಕ್ತಾನೆ ಇರಬೇಕು ಆವಾಗವಾಗ, ಯಾಕಂದರೆ ಇದು ಇಂಡೋರ್ ಪ್ಲ್ಯಾಂಟ್ಗಳೇ, ಇದೇನೂ ಪ್ರಾಬ್ಲಮ್ ಆಗೋಲ್ಲ. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನೋಡಿದ್ರೆ ನಿಮಗೆ ಬಲ್ಬ್ ಪ್ಲ್ಯಾಂಟರ್ ಇಷ್ಟ ಆಯಿತಾ? ಆಮೇಲೆ ಹಸ್ಬೆಂಡ್ ವೈಫ್ ಬಗ್ಗೆ ಹೇಳಿದ್ದೀನಿ, ಅದ್ರದ್ದು ಬಗ್ಗೆ ನೀವು ಫಾಲೋ ಮಾಡಿ. ಗಂಡ ಹೆಂಡ್ತಿರ ಮಧ್ಯೆ ಯಾರೂ ಬರೋಕ್ಕೆ ಹೋಗ್ಬೇಡಿ, ಅವರವರೇ ಸಾಲ್ವ್ ಮಾಡ್ಕೊತಾರೆ. ಒಬ್ಬೊಬ್ಬರು ಹೇಳ್ಕೊಡೋದೆಲ್ಲ ಜಾಸ್ತಿ ಮಾಡ್ತಾರೆ. ದಯವಿಟ್ಟು ಗಂಡ ಹೆಂಡ್ತಿ ಮಧ್ಯೆ ಬೇರೆ ಮಾಡೋದು ಆ ಥರದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ಸ್ಟ್ರಾಂಗ್ ಆಗಿರಿ, ಗಂಡ ಹೆಂಡ್ತಿ ಮಕ್ಕಳಿಗೋಸ್ಕರ ಸ್ಟ್ರಾಂಗ್ ಆಗಿರಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.